ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ, ಥ್ರೆಡೆಡ್ ಬೈನರಿ ಟ್ರೀ ಮೇಲೆ. ಸರಿನಾ? ಸೊ ಫಸ್ಟ್ ನಾವು ಬೈನರಿ ಟ್ರೀ ಅಂದ್ರೆ ಏನು ಅಂತ ಡಿಸ್ಕಸ್ ಮಾಡೋಣ, ಆಮೇಲೆ ಥ್ರೆಡೆಡ್ ಬೈನರಿ ಟ್ರೀ ಸೇಮ್ ಪ್ರೊಸೀಜರ್ ಅಲ್ಲಿ ಹೋಗೋಣ. ನಾವು ಪ್ರೀವಿಯಸ್ ವಿಡಿಯೋದಲ್ಲೆಲ್ಲ ಪ್ರೀವಿಯಸ್ ಎಕ್ಸಾಂಪಲ್ಸ್ ಅಲ್ಲಿ ಯಾವ ರೀತಿ ಸಾಲ್ವ್ ಮಾಡ್ತಾ ಹೋದ್ವಿ ಥ್ರೆಡೆಡ್ ಬೈನರಿ ಟ್ರೀ ಅನ್ನ, ಅದೇ ಫಾರ್ಮೆಟ್ ಅಲ್ಲಿ ಹೋಗೋಣ. ಫಸ್ಟ್ ಬೈನರಿ ಟ್ರೀ ಅಂತ ಅಂದ್ರೆ ಏನು? ಒಂದು ನೋಡ್ ಇದೆ ಅಂತ ಅನ್ಕೊಳ್ಳಿ, ಯಾವ್ದಾದ್ರೂ ಒಂದು ನೋಡ್. ಆ ಒಂದು ನೋಡ್ಗೆ 0 ಚೈಲ್ಡ್ಗಳು ಇರ್ಬೋದು. ನೋಡಿ, ಲೆಫ್ಟ್ ಅಲ್ಲಿ ಯಾವ್ದು ಚೈಲ್ಡ್ ಇಲ್ಲ, ರೈಟ್ ಅಲ್ಲಿ ಯಾವ್ದು ಚೈಲ್ಡ್ ಇಲ್ಲ. ನೆಕ್ಸ್ಟ್ ಒಂದು ಚೈಲ್ಡ್ ಇರ್ಬೋದು, ಲೆಫ್ಟ್ ಚೈಲ್ಡ್ ಆರೋ ಆಯ್ತು, ರೈಟ್ ಚೈಲ್ಡ್ ಆರೋ ಆಯ್ತು, ಒಂದು ಚೈಲ್ಡ್ ಇರ್ಬೋದು. ಇಲ್ಲ ಅಂತಂದ್ರೆ ಮ್ಯಾಕ್ಸಿಮಮ್ 2 ಚೈಲ್ಡ್. ಗೊತ್ತಾಯ್ತಾ? ಒಂದು ನೋಡಿದೆ ಅಂತಂದ್ರೆ 0 ಚೈಲ್ಡ್ ಇರ್ಬೋದು, 1 ಚೈಲ್ಡ್ ಇರ್ಬೋದು, 2 ಚೈಲ್ಡ್ ಇರ್ಬೋದು. ನೋಡಿ ಇವಾಗ ಎಷ್ಟಾದ್ರು ಇವಾಗ್ಲೂ ಅಷ್ಟೇ ಇರೋದು. ಈ ಒಂದು ನೋಡಿಗೆ 2 ಚೈಲ್ಡ್ ಇರೋದು. ನೋಡಿ ಇಲ್ಲಿ ಲಿಂಕ್, 2 ಚೈಲ್ಡ್ ಇರೋದು. ನೆಕ್ಸ್ಟ್ ಈ ಒಂದು ನೋಡಿಗೆ 2 ಚೈಲ್ಡ್ ಇರೋದು. ಗೊತ್ತಾಯ್ತಾ? ಚೈಲ್ಡ್ ಹೇಳ್ತಾ ಇರೋದು 0 ಚೈಲ್ಡ್ ಇರ್ಬೋದು, ಅಥವಾ 1 ಚೈಲ್ಡ್ ಇರ್ಬೋದು, ಅಥವಾ 2 ಚೈಲ್ಡ್ ಇರ್ಬೋದು. ಗೊತ್ತಾಯ್ತಾ? ಇಷ್ಟೇ, ಮ್ಯಾಕ್ಸಿಮಮ್ ಅಷ್ಟೇ. ಈ ಕಂಡೀಷನ್ ಅನ್ನ ಇಟ್ಕೊಂಡು ಆಮೇಲೆ ಲೆವೆಲ್ ಬೈ ಲೆವೆಲ್, ಲೆವೆಲ್ ಬೈ ಲೆವೆಲ್, ಲೆಫ್ಟ್ ಟು ರೈಟ್, ಲೆಫ್ಟ್ ಟು ರೈಟ್ ಫಿಲ್ ಮಾಡ್ತಾ ಬಂದ್ರೆ ಅದನ್ನ ನಾವೇನಂತ ಕರಿತೀವಿ? ಬೈನರಿ ಟ್ರೀ ಅಂತ ಕರಿತೀವಿ. ಏನು? ಈ ಕಂಡೀಷನ್ 0 ಚೈಲ್ಡ್, 1 ಚೈಲ್ಡ್ ಅಥವಾ 2 ಚೈಲ್ಡ್ ಅನ್ನೋದನ್ನ ಇಟ್ಕೊಂಡು ಲೆವೆಲ್ ಬೈ ಲೆವೆಲ್, ದಿಸ್ ಈಸ್ ಲೆವೆಲ್ 0, ರೂಟ್ ವ್ಯಾಲ್ಯೂ ಇರುತ್ತಲ್ಲ ಅದನ್ನ ಲೆವೆಲ್ 0 ಅಂತೀವಿ. ನೆಕ್ಸ್ಟ್ ಲೆವೆಲ್ 1, ಲೆವೆಲ್ 2, ಲೆವೆಲ್ 3, ಆ ತರ ಲೆವೆಲ್ ಬೈ ಲೆವೆಲ್, ಲೆಫ್ಟ್ ಟು ರೈಟ್. ಲೆಫ್ಟ್ ಟು ರೈಟ್ ಅಂತಂದ್ರೆ ಇಲ್ಲಿ ನೋಡಿ, ಇಲ್ಲಿ 2 ಇದಾವೆ ನೋಡ್ಗಳು. ಈ ಲೆವೆಲ್ ಬಂದ್ರೆ ಲೆವೆಲ್ 1 ಅಲ್ಲಿ, ಅವಾಗ ಫಸ್ಟ್ ಇದನ್ನ ಫಿಲ್ ಮಾಡ್ಬೇಕು, ಆಮೇಲೆ ಇದನ್ನ ಫಿಲ್ ಮಾಡ್ಬೇಕು. ಗೊತ್ತಾಯ್ತಾ? ಲೆಫ್ಟ್ ಇಂದ ರೈಟ್ ಗೆ ಫಿಲ್ ಮಾಡ್ತಾ ಹೋಗ್ಬೇಕು. ಅದ್ ಯಾವ ರೀತಿ ಅಂತ ನಾನು ಹೇಳ್ಕೊಡ್ತಾ ಹೋಗ್ತೀನಿ. ಸೊ ಫಸ್ಟ್ ಬೈನರಿ ಟ್ರೀ ಅಂದ್ರೇನು? 0 ಚೈಲ್ಡ್, 1 ಚೈಲ್ಡ್, 2 ಚೈಲ್ಡ್ ಇರಬೇಕು. ಲೆವೆಲ್ ಬೈ ಲೆವೆಲ್ ಫಿಲ್ ಮಾಡ್ತಾ ಲೆಫ್ಟ್ ಟು ರೈಟ್ ಫಿಲ್ ಮಾಡ್ತಾ ಹೋಗ್ತೀವಿ. ಸೊ ಈಗ ಇದನ್ನ ನಾನು ಇವಾಗ ಬೈನರಿ ಟ್ರೀ ಆಗಿ ಫಸ್ಟ್ ಕನ್ವರ್ಟ್ ಮಾಡ್ಕೊಳ್ಳೋಣ, ಆಮೇಲೆ ಥ್ರೆಡೆಡ್ ಬೈನರಿ ಟ್ರೀ ಬಗ್ಗೆ ಡಿಸ್ಕಸ್ ಮಾಡೋಣ. ಇದನ್ನ ಒಂದೊಂದೇ ಎಲಿಮೆಂಟ್ ಏನ್ ಈ ಸೀಕ್ವೆನ್ಸ್ ಇದೆ ಅದೇ ಸೀಕ್ವೆನ್ಸ್ ಅಲ್ಲಿ ಹಾಕ್ಬೇಕು. ಸರಿನಾ? ಮತ್ತೆ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ನಾನು ಅರೇಂಜ್ ಮಾಡ್ಕೊಂಡು ಹಾಕೊಂತೀನಿ ಇಲ್ಲ, ಅವ್ರು ಏನ್ ಸೀಕ್ವೆನ್ಸ್ ಅಲ್ಲಿ ಕೊಟ್ಟಿದ್ದಾರೆ ಅದೇ ಒಂದು ಸೀಕ್ವೆನ್ಸ್ ಅಲ್ಲಿ ನಾವು ಯೂಸ್ ಮಾಡ್ತಾ ಹೋಗ್ಬೇಕು. ಮೊದಲನೇದು ಯಾವುದು? ಎಂ. ಸೊ ಎಂ ಏನಾಗುತ್ತೆ? ರೂಟ್ ವ್ಯಾಲ್ಯೂ ಆಗುತ್ತೆ. ನೋಡಿ ಇಲ್ಲಿ ಟಾಪ್ ಮೋಸ್ಟ್ ಇರುತ್ತಲ್ಲ ಅದನ್ನ ಏನಂತ ಕರಿತೀವಿ? ರೂಟ್ ವ್ಯಾಲ್ಯೂ ಅಥವಾ ರೂಟ್ ನೋಡ್ ಅಂತ ನಾವು ಕರಿತಾ ಹೋಗ್ತೀವಿ. ಅದು ಒಂದೇ ಒಂದಿರೋದಕ್ಕೆ ಸಾಧ್ಯ. ಗೊತ್ತಾಯ್ತಾ? ರೂಟ್ ನೋಡ್ ಒಂದೇ ಒಂದಿರೋದಕ್ಕೆ ಸಾಧ್ಯ. ಮೊದಲನೇ ಎಲಿಮೆಂಟ್ ಏನಾಗುತ್ತೆ? ನನಗೆ ರೂಟ್ ನೋಡ್ ಆಗುತ್ತೆ. ನೆಕ್ಸ್ಟ್ ಎನ್. ಸೊ ಈಗ ಏನ್ ಮಾಡ್ಬೇಕು? ಒಂದು ನೋಡ್ ಇದೆ ಅಂತಂದ್ರೆ ಅದಕ್ಕೆ ಮ್ಯಾಕ್ಸಿಮಮ್ 2 ಚೈಲ್ಡ್ಗಳು ಇರ್ಬೋದು ಅಲ್ವಾ? ಇಲ್ಲ ಅಂತಂದ್ರೆ ಬೇಕಾದ್ರೆ ಆಮೇಲೆ ಅಳಿಸ್ಕೊಳ್ಳೋಣ, 2 ಚೈಲ್ಡ್ಗಳು ಇರ್ಬೋದು. ಈಗ ನೆಕ್ಸ್ಟ್ ಯಾವ್ದಿರೋದು? ಎನ್. ಸೊ ಲೆಫ್ಟ್ ಇಂದ ರೈಟ್ ಫಿಲ್ ಮಾಡಿ, ಲೆವೆಲ್ ಬೈ ಲೆವೆಲ್, ಲೆಫ್ಟ್ ಟು ರೈಟ್. ದಿಸ್ ಈಸ್ ಲೆವೆಲ್ 0 ಅಂತಂದ್ರೆ ರೂಟ್ ನೋಡ್ ಇರುವಂತದ್ದು ಅಲ್ಲಿ ಕೇವಲ ಒಂದೇ ಒಂದು ಎಲಿಮೆಂಟ್ ಇರೋದಕ್ಕೆ ಸಾಧ್ಯ. ನೆಕ್ಸ್ಟ್ ಇದು ಲೆವೆಲ್ 2, ಸಾರಿ ನೆಕ್ಸ್ಟ್ ಇದು ಲೆವೆಲ್ 1. ಸರಿನಾ? ಈಗ ಎನ್ ಫಿಲ್ ಆಯ್ತು. ನೆಕ್ಸ್ಟ್ ಇನ್ನೂ ಒಂದು ಖಾಲಿ ಇದೆ, ಸೊ ಓ ಅನ್ನ ಫಿಲ್ ಮಾಡ್ತೀನಿ. ನೆಕ್ಸ್ಟ್ ಇವಾಗ ನೋಡಿ ಇಲ್ಲಿ ಎನ್ ಇದೆಯಾ? ಸೊ ಎನ್ಗೆ ಮ್ಯಾಕ್ಸಿಮಮ್ ಎಷ್ಟು ಚೈಲ್ಡ್ಗಳು ಇರ್ಬೋದು? 2 ಚೈಲ್ಡ್ಗಳು ಇರ್ಬೋದು. ನೆಕ್ಸ್ಟ್ ಓಗೆ ಎಷ್ಟು ಚೈಲ್ಡ್ಗಳು ಇರ್ಬೋದು? ಓಗೆ 2 ಚೈಲ್ಡ್ಗಳು ಇರ್ಬೋದು ಮ್ಯಾಕ್ಸಿಮಮ್. ಇಲ್ಲ ಅಂತಂದ್ರೆ ಆಮೇಲೆ ಅಳಿಸ್ಕೊಳ್ಳೋಣ. ಪಿ. ಸೊ ಪಿ ಅನ್ನ ಇಲ್ಲಿ ಬರೀತೀನಿ. ನೆಕ್ಸ್ಟ್ ಯಾವ್ದಿರೋದು? ಕ್ಯೂ. ನೋಡಿ ಲೆಫ್ಟ್ ಇಂದ ರೈಟ್ ಫಿಲ್ ಮಾಡ್ತಾ ಬರ್ತಾ ಇನ್ನಿ ಲೆವೆಲ್ ಬೈ ಲೆವೆಲ್, ದಿಸ್ ಈಸ್ ಲೆವೆಲ್ ನಂಬರ್ 2. ನೆಕ್ಸ್ಟ್ ಯಾವ್ದಿರೋದು? ಆರ್. ನೆಕ್ಸ್ಟ್ ಯಾವ್ದಿರೋದು? ಎಸ್. ಪಿಗೆ 2 ಚೈಲ್ಡ್ ಇರೋದಕ್ಕೆ ಸಾಧ್ಯ. ಸರಿನಾ? 2 ಚೈಲ್ಡ್ ಇರೋದಕ್ಕೆ ಸಾಧ್ಯ. ಕೇವಲ ಒಂದೇ ಒಂದು ಎಲಿಮೆಂಟ್ ಇರೋದು ನಂಗೆ. ಸೊ ಟಿ ಅನ್ನ ಇಲ್ಲಿ ಬರಿತೀನಿ. ಇಲ್ಲಿ ರೈಟ್ ಚೈಲ್ಡ್ ಏನು ಇರಲ್ಲ ಅದನ್ನ ಅಳಿಸ್ಕೊಳ್ಳಿ ಅಷ್ಟೇ. ಗೊತ್ತಾಯ್ತಾ? ನೋಡಿ ಇಲ್ಲಿ ಬೈನರಿ ಟ್ರೀ ನನಗೆ ಕನ್ಸ್ಟ್ರಕ್ಟ್ ಆಯ್ತು. ಸೊ ದಿಸ್ ಈಸ್ ಲೆವೆಲ್ ನಂಬರ್ 3. ಲೆವೆಲ್ ನಂಬರ್ 3. ಸೊ ಲೆವೆಲ್ಗಳನ್ನ ಮೆನ್ಷನ್ ಮಾಡಿ ಲೆವೆಲ್ ಬೈ ಲೆವೆಲ್, ಲೆಫ್ಟ್ ಟು ರೈಟ್ ನಾವು ಫಿಲ್ ಮಾಡ್ತಾ ಹೋಗ್ತೀವಿ ಬೈನರಿ ಟ್ರೀಯಲ್ಲಿ. ಸೊ ನೋಡಿ ಎಷ್ಟು ಈಸಿಯಾಗಿ ಕನ್ಸ್ಟ್ರಕ್ಟ್ ಆಯ್ತು. ಈಗ ಥ್ರೆಡೆಡ್ ಬೈನರಿ ಟ್ರೀ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಇದು ನಡೆಸ್ತೀನಿ ನಾನು ಇವಾಗ. ನೋಡಿ ಥ್ರೆಡೆಡ್ ಬೈನರಿ ಟ್ರೀ ಅಂತ ಬಂದಾಗ ನಮಗೆ 2 ಟೈಪ್ ಬರುತ್ತೆ. ಸರಿನಾ? ಮೇಜರ್ ಆಗಿ 2 ಟೈಪು. ಒನ್ ವೇ ಥ್ರೆಡೆಡ್ ಬೈನರಿ ಟ್ರೀ, ಒನ್ ವೇ ಥ್ರೆಡೆಡ್ ಬೈನರಿ ಟ್ರೀ, TBT ಅಂತ ಬರೀತೀನಿ. ನೆಕ್ಸ್ಟ್ ಇನ್ನೊಂದು ಯಾವುದು? 2 ವೇ ಥ್ರೆಡೆಡ್ ಬೈನರಿ ಟ್ರೀ, 2 ವೇ ಥ್ರೆಡೆಡ್ ಬೈನರಿ ಟ್ರೀ ಅಂತ. ಈಗ ಈ ಒನ್ ವೇ ಇದೆಯಲ್ಲ ಅದರಲ್ಲಿ ನನಗೆ 2 ತರ ಬರ್ತದೆ ಸಬ್ ಕ್ಲಾಸಸ್ಗಳು. ಒನ್ ವೇ ಥ್ರೆಡೆಡ್ ಬೈನರಿ ಟ್ರೀಯಲ್ಲಿ 2 ಟೈಪ್. ಯಾವುದು? ರೈಟ್ ಇನ್ ಥ್ರೆಡೆಡ್ ಬೈನರಿ ಟ್ರೀ, ರೈಟ್ ಇನ್ ಥ್ರೆಡೆಡ್ ಬೈನರಿ ಟ್ರೀ. ನೆಕ್ಸ್ಟ್ ಲೆಫ್ಟ್ ಇನ್ ಥ್ರೆಡೆಡ್ ಬೈನರಿ ಟ್ರೀ, ಲೆಫ್ಟ್ ಇನ್ ಥ್ರೆಡೆಡ್ ಬೈನರಿ ಟ್ರೀ ಅಂತ. ಗೊತ್ತಾಯ್ತಾ? ಸೊ ಥ್ರೆಡೆಡ್ ಬೈನರಿ ಟ್ರೀ ಅಲ್ಲಿ ನನಗೆ 2 ಟೈಪು ಮೇಜರ್ ಆಗಿ
ಒಂದು ಒನ್ ವೇ ಥ್ರೆಡೆಡ್ ಬೈನರಿ ಟ್ರೀ, ಇನ್ನೊಂದು ಟೂ ವೇ ಥ್ರೆಡೆಡ್ ಬೈನರಿ ಟ್ರೀ. ಆ ಒನ್ ವೇ ಥ್ರೆಡೆಡ್ ಬೈನರಿ ಟ್ರೀಯಲ್ಲಿ ಎರಡು ಟೈಪ್, ರೈಟ್ ಇನ್ ಥ್ರೆಡೆಡ್ ಬೈನರಿ ಟ್ರೀ ಮತ್ತೆ ಲೆಫ್ಟ್ ಇನ್ ಥ್ರೆಡೆಡ್ ಬೈನರಿ ಟ್ರೀ. ಸರಿನಾ? ಈಗ ನಾವೇನ್ ಮಾಡಬೇಕು, ಫಸ್ಟ್ ರೈಟ್ ಇನ್ ಥ್ರೆಡೆಡ್ ಬೈನರಿ ಟ್ರೀ ಬರಿಬೇಕು, ನೆಕ್ಸ್ಟ್ ಲೆಫ್ಟ್ ಇನ್ ಥ್ರೆಡೆಡ್ ಬೈನರಿ ಟ್ರೀ ಬರಿಬೇಕು, ಆಮೇಲೆ ಟೂ ವೇ ಬೈನರಿ ಟ್ರೀಯನ್ನ ಬರಿತಾ ಹೋಗೋಣ. ಸರಿನಾ? ಸೊ ಒಂದೊಂದಾಗೆ ಬರೆಯೋಣ. ಫಸ್ಟ್ ಇಲ್ಲಿ ಶುರು ಮಾಡ್ಕೊಂತೀನಿ. ಮೊದಲನೇದು ಯಾವುದಪ್ಪ ಬರೆಯೋಣ? ರೈಟ್ ಇನ್ ಥ್ರೆಡೆಡ್ ಬೈನರಿ ಟ್ರೀ. ರೈಟ್ ಇನ್ ಥ್ರೆಡೆಡ್ ಬೈನರಿ ಟ್ರೀ. ಫಸ್ಟ್ ಇಲ್ಲಿ ಬೈನರಿ ಟ್ರೀ ಏನಿದೆ ಅದನ್ನ ಆಸ್ ಇಟ್ ಈಸ್ ಬರ್ಕೊಳ್ಳಿ. ಲೆವೆಲ್ಸ್ ಎಲ್ಲ ಬರ್ಕೊಳಕ್ ಹೋಗ್ಬಿಡ್ರಿ, ಮಾಮೂಲಿ ಟ್ರೀಯನ್ನ ಬರ್ಕೊಳ್ಳಿ. ಎಮ್, ನೆಕ್ಸ್ಟ್ ಎನ್, ನೆಕ್ಸ್ಟ್ ಓ, ನೆಕ್ಸ್ಟ್ ಪಿ, ಕ್ಯೂ, ಆರ್, ಎಸ್, ನೆಕ್ಸ್ಟ್ ಟಿ. ಗೊತ್ತಾಯ್ತಾ? ಸೊ ಈಗ ರೈಟ್ ಇನ್ ಅಂತ ಅಂದ್ರೆ ಏನು ಅಂತ ಹೇಳ್ತೀನಿ ನೋಡಿ. ಒಂದು ನೋಡ್ ಇದೆ ಅಂತ ಅನ್ಕೊಳ್ಳಿ, ನಾನು ಅವಾಗಲೇ ತೋರಿಸಿದ್ನಲ್ಲ ನೋಡ್ಗಳು, ಇವೆಲ್ಲವನ್ನು ಕೂಡ ನೋಡ್ ಅಂತ ಕರಿತೀವಿ. ಸೊ ನೋಡ್ ಏನ್ ಮಾಡುತ್ತೆ ಅಂತಂದ್ರೆ ಅದು ಲೆಫ್ಟ್ ಲಿಂಕ್ ಇಂದನಾದ್ರೂ ಜಾಯಿನ್ ಆಗ್ಬೋದು, ರೈಟ್ ಲಿಂಕ್ ಇಂದನಾದ್ರೂ ಕೂಡ ಜಾಯಿನ್ ಆಗ್ಬೋದು. ಏನಾದ್ರೂ ರೈಟ್ ಲಿಂಕ್ ಇಂದ ಜಾಯಿನ್ ಆದ್ರೆ ಅದನ್ನ ಏನಂತ ಕರಿಬಹುದು ನಾವು? ರೈಟ್ ಇನ್ ಥ್ರೆಡೆಡ್ ಬೈನರಿ ಟ್ರೀ. ಸೊ ಇಲ್ಲಿ ಥ್ರೆಡ್ ಅನ್ನ ನಾವು ಲಿಂಕ್ ಮಾಡ್ತಾ ಹೋಗ್ತೀವಲ್ಲ, ಸೊ ಅದು ರೈಟ್ ಸೈಡ್ ಇಂದ ಅಂತಂದ್ರೆ ರೈಟ್ ಲಿಂಕ್ ಇಂದ ಏನಾದ್ರೂ ಆದ್ರೆ ಅದನ್ನ ಏನಂತ ಕರಿತೀವಿ? ರೈಟ್ ಇನ್ ಥ್ರೆಡೆಡ್ ಬೈನರಿ ಟ್ರೀ ಅಂತ ಕರಿತಾ ಹೋಗ್ತೀವಿ. ಗೊತ್ತಾಯ್ತಾ? ಸೊ ಇದನ್ನ ಇನ್ನೊಂದು ಹೆಸರಲ್ಲಿ ಕರಿಬಹುದು, ಏನು? ಇನ್ ಆರ್ಡರ್ ಸಕ್ಸೆಸರ್. ಗೊತ್ತಾಯ್ತಾ? ಇನ್ ಆರ್ಡರ್ ಸಕ್ಸೆಸರ್. ರೈಟ್ ಸೈಡ್ ಇಂದ ಯೂಸ್ ಮಾಡಿದ್ರೆ ಇನ್ ಆರ್ಡರ್ ಸಕ್ಸೆಸರ್, ಲೆಫ್ಟ್ ಸೈಡ್ ಇಂದ ಯೂಸ್ ಮಾಡಿದ್ರೆ ಇನ್ ಆರ್ಡರ್ ಪ್ರಿಡಿಸೆಸರ್ ಅಂತ. ಸೊ ಅದನ್ನ ಡಿಸ್ಕಸ್ ಮಾಡೋಣ. ಸೊ ಈಗ ಗೊತ್ತಾಯ್ತಾ? ರೈಟ್ ಲಿಂಕ್ ಅನ್ನ ಮಾತ್ರ ಯೂಸ್ ಮಾಡ್ಬೇಕು. ಆಮೇಲೆ ಈ ಥ್ರೆಡ್ ಗಳನ್ನ ಅಂತಂದ್ರೆ ಲಿಂಕ್ ಗಳನ್ನ ನಾವು ಯಾವ್ದಕ್ಕೆ ಬರಿಬೇಕು? ಓನ್ಲಿ ಫಾರ್ ದ ಲೀಫ್ ನೋಡ್ಸ್. ಓನ್ಲಿ ಫಾರ್ ದ ಲೀಫ್ ನೋಡ್ಸ್. ಲೀಫ್ ನೋಡ್ಸ್ ಅಂತ ಅಂದ್ರೇನು? ದ ನೋಡ್ಸ್ ವಿಚ್ ಆರ್ ಹ್ಯಾವಿಂಗ್ ದ ಝೀರೋ ಚಿಲ್ಡ್ರನ್, ಆರ್ ಯು ಕ್ಯಾನ್ ಕಾಲ್ ಇಟ್ ಎಸ್ ಝೀರೋ ಚೈಲ್ಡ್. ಝೀರೋ ಚೈಲ್ಡ್ ಇರುವಂತಹ ನೋಡ್ಗಳಿಗೆ ಮಾತ್ರ ನಾನು ಬರೆಯೋದಕ್ಕೆ ಸಾಧ್ಯ. ಇಲ್ಲಿ ಲೀಫ್ ನೋಡ್ಗಳು ಯಾವ್ಯಾವ ಇರೋದು? ಟಿ, ಪಿಗೆ ಒಂದು ಚೈಲ್ಡ್ ಇದೆ, ಬರೆಯಂಗಿಲ್ಲ. ಟಿ ಯಾವುದು ಚೈಲ್ಡ್ ಇಲ್ಲ, ಸೊ ಇದು ಲೀಫ್ ನೋಡ್. ಕ್ಯೂ, ಆರ್, ಎಸ್. ಸೊ ಈ ನಾಲ್ಕಕ್ಕೆ ಮಾತ್ರ ನಾನು ರೆಪ್ರೆಸೆಂಟೇಷನ್ ಅನ್ನ ಮಾಡ್ತಾ ಹೋಗ್ಬೇಕು. ಸೊ ಯಾವ ರೀತಿ ನೋಡಿ, ಇಲ್ಲಿ ಒಂದು ಇಮ್ಯಾಜಿನರಿ ಲೈನ್ ಅನ್ನ ಹಾಕೊಳ್ಳಿ. ಸೊ ಟಿ ಇದೆಯಲ್ಲ, ಇದು ರೈಟ್ ಸೈಡ್ ಅಲ್ಲಿ ಹೋಗ್ಬೇಕಾದ್ರೆ ಅದರ ಪೇರೆಂಟ್ ಸಿಗುತ್ತಾ? ಎಸ್, ಅದರ ಪೇರೆಂಟ್ ಸಿಗುತ್ತೆ. ಸೊ ಅದಕ್ಕೆ ಲಿಂಕ್ ಮಾಡಿಬಿಡ್ಬೇಕು. ಗೊತ್ತಾಯ್ತಾ? ಏನ್ ಮಾಡಿದ್ವಿ? ರೈಟ್ ಇನ್ ಅಂತ ಅಂದ ತಕ್ಷಣ ರೈಟ್ ಲಿಂಕ್ ಅನ್ನ ಯೂಸ್ ಮಾಡ್ಕೊಂಡು ಹೋಗ್ಬೇಕು. ಸೊ ರೈಟ್ ಸೈಡ್ ಅಲ್ಲೇ ಹೋಗೋದಕ್ಕೆ ಟ್ರೈ ಮಾಡಬೇಕು, ಬ್ಯಾಕ್ ಟ್ರ್ಯಾಕ್ ಮಾಡೋದಕ್ಕೆ. ಸೊ ಟಿ ಇಂದ ನಾನು ಬ್ಯಾಕ್ ಟ್ರ್ಯಾಕ್ ಮಾಡ್ಬೇಕಾದ್ರೆ ನಾನು ಡೈರೆಕ್ಟ್ ಆಗಿ ಪಿಗೆ ಹೋಗ್ಬೋದು, ಯಾಕಂತಂದ್ರೆ ಅದು ಪೇರೆಂಟು ಇದರ ಇಮ್ಯಾಜಿನರಿ ಲೈನಿನ ರೈಟ್ ಸೈಡ್ ಅಲ್ಲೇ ಇದೆ. ಗೊತ್ತಾಯ್ತಾ? ಎಸ್. ನೆಕ್ಸ್ಟ್ ಯಾವ್ದಿರೋದು? ಕ್ಯೂ. ಸೊ ಕ್ಯೂಗೊಂದು ಇಮ್ಯಾಜಿನರಿ ಲೈನ್ ಅನ್ನ ಹಾಕೊಳ್ಳಿ. ಸೊ ಕ್ಯೂ ಏನ್ ಮಾಡುತ್ತೆ? ರೈಟ್ ಸೈಡ್ ಅಲ್ಲಿ ಹೋಗುತ್ತೆ. ಸೊ ರೈಟ್ ಸೈಡ್ ಅಲ್ಲಿ ನೋಡಿದ್ರೆ ಇದರ ಪೇರೆಂಟ್ ಸಿಗ್ತಾ ಇಲ್ಲ, ಇದರ ಗ್ರ್ಯಾಂಡ್ ಪೇರೆಂಟ್ ಸಿಗ್ತಾ ಇದೆ. ಅಂತ ಅಂದ್ರೆ ಒಂಥರ ರೂಟ್ ವ್ಯಾಲ್ಯೂ ಸಿಗ್ತಾ ಇದೆ ಇದಕ್ಕೆ. ಸೊ ಏನ್ ಮಾಡ್ಬೋದು? ಇದರಿಂದ ಡೈರೆಕ್ಟ್ ಆಗಿ ಇಲ್ಲಿ ಕಳಿಸ್ಬೋದು. ಗೊತ್ತಾಯ್ತಾ? ನೀವು ಆಮೇಲೆ ಕ್ಯೂ ಇಂದ ಹೋಗಿ ಕಳ್ಸಕ್ ಹೋಗ್ಬೇಡ್ರಿ ಲಿಂಕ್ ಅನ್ನ, ಯಾಕಂತಂದ್ರೆ ಡೈರೆಕ್ಟ್ ಆಗಿ ಲಿಂಕ್ ಆಗಿಲ್ಲ. ಇಲ್ಲಿ ನೋಡಿ, ಕ್ಯೂ ಎನ್ಗೆ ಲಿಂಕ್ ಆಗಿದೆ, ಎನ್ ಎಮ್ಗೆ ಲಿಂಕ್ ಆಗಿದೆ. ಸೊ ಆ ತರ ನಾವು ಇಲ್ಲಿಗೆ ವಾಪಸ್ ಕಳಿಸ್ಬೋದು. ಗೊತ್ತಾಯ್ತಾ? ಸೊ ಇಮ್ಯಾಜಿನರಿ ಲೈನ್ ಅನ್ನ ಹಾಕೋಬೇಕು. ರೈಟ್ ಸೈಡ್ ಅಲ್ಲಿ ಹುಡುಕ್ದಾಗ ಇಲ್ಲಿ ಎನ್ ಇಲ್ಲ, ಎನ್ ಲೆಫ್ಟ್ ಅಲ್ಲಿ ಇದೆ, ರೈಟ್ ಅಲ್ಲಿ ಇಲ್ಲ. ಸೊ ಅದಕ್ಕೋಸ್ಕರ ಏನ್ ಮಾಡ್ಬೇಕು? ಅದ್ರ ಗ್ರ್ಯಾಂಡ್ ಪೇರೆಂಟ್ಗೆ ಕಳಿಸ್ಬೇಕು. ನೆಕ್ಸ್ಟ್ ಇಲ್ಲಿ ನೋಡಿ ಆರ್. ಸೊ ಒಂದು ಇಮ್ಯಾಜಿನರಿ ಲೈನ್ ಹಾಕೊಳ್ಳಿ. ಆರಿನ ರೈಟ್ ಸೈಡ್ ಅಲ್ಲಿ ಏನಿದೆ? ಡೈರೆಕ್ಟ್ ಆಗಿ ಅದ್ರ ಪೇರೆಂಟೇ ಸಿಗುತ್ತೆ. ಸರಿನಾ? ಅದಕ್ಕೆ ಲಿಂಕ್ ಮಾಡಬಹುದು. ನೆಕ್ಸ್ಟ್ ಎಸ್. ಎಸ್ಸಿನ ರೈಟ್ ಸೈಡ್ ಅಲ್ಲಿ ನೀವು ನೋಡಿದ್ರೆ ಏನೂ ಇಲ್ಲ. ಎಸ್ಸಿನ ರೈಟ್ ಸೈಡ್ ಅಲ್ಲಿ ಯಾವುದೇ ಒಂದು ಎಲಿಮೆಂಟ್ ಅಥವಾ ನೋಡಿಲ್ಲ. ಸೊ ಅವಾಗ ಏನ್ ಮಾಡ್ಬೇಕು? ರೂಟ್ಗೆ ನಾವು ಬ್ಯಾಕ್ ಟ್ರ್ಯಾಕ್ ಮಾಡ್ಬೇಕು. ಸೊ ರೂಟ್ಗೆ ರೈಟ್ ಲಿಂಕ್ ಅನ್ನ ಯೂಸ್ ಮಾಡ್ಕೊಂಡು ಬ್ಯಾಕ್ ಟ್ರ್ಯಾಕ್ ಮಾಡ್ಬೇಕು. ಗೊತ್ತಾಯ್ತಾ? ಏನ್ ಮಾಡಿದ್ವಿ? ರೈಟ್ ಲಿಂಕ್ ಅನ್ನ ಯೂಸ್ ಮಾಡ್ಕೊಂಡು ರೈಟ್ ಲಿಂಕ್ ಅನ್ನ ಯೂಸ್ ಮಾಡ್ಕೊಂಡು ಪೇರೆಂಟ್ ಹೋದ್ವಿ. ರೈಟ್ ಲಿಂಕ್ ಅನ್ನ ಯೂಸ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ರೈಟ್ ಸೈಡ್ ಅಲ್ಲಿ ಯಾವುದೇ ಒಂದು ಪೇರೆಂಟ್ ಇರಲಿಲ್ಲ. ಸೊ ಅದಕ್ಕೆ ಗ್ರ್ಯಾಂಡ್ ಪೇರೆಂಟ್ಗೆ ಕೊಟ್ವಿ. ನೆಕ್ಸ್ಟ್ ರೈಟ್ ಲಿಂಕ್ ಅನ್ನ ಯೂಸ್ ಮಾಡ್ಕೊಂಡು ಪೇರೆಂಟ್ ಹೋಗ್ಬೋದಿತ್ತು. ಇಲ್ಲಿ ರೈಟ್ ಸೈಡ್ ಅಲ್ಲಿ ಯಾವುದೇ ಇರಲಿಲ್ಲ, ಯಾವುದೇ ಒಂದು ನೋಡ್ಗಳು. ಸೊ ಅದಕ್ಕೋಸ್ಕರ ರೂಟ್ಗೆ ರೀಡೈರೆಕ್ಟ್ ಮಾಡಿದ್ವಿ. ಸೊ ಲೆಫ್ಟ್ ಇನ್ ಅನ್ನ ಬರೆದಾಗ ನಿಮಗೆ ಫುಲ್ ಕ್ಲಿಯರ್ ಆಗ್ತಾ ಹೋಗುತ್ತೆ. ಸರಿನಾ? ಲೆಫ್ಟ್ ಇನ್ ಇದು ಇನ್ ಆರ್ಡರ್ ಸಕ್ಸೆಸರ್ ಆದ್ರೆ ಇದೇನಾಗಿರುತ್ತೆ? ಇನ್ ಆರ್ಡರ್ ಪ್ರಿಡಿಸೆಸರ್ ಆಗಿರುತ್ತೆ. ಇನ್ ಆರ್ಡರ್ ಪ್ರಿಡಿಸೆಸರ್. ಫಸ್ಟ್ ಏನ್ ಮಾಡಬೇಕು? ಫಸ್ಟ್ ಬೈನರಿ ಟ್ರೀ ಅನ್ನ ಬರ್ಕೊಳ್ಳೋಣ. ಎಂ, ಎನ್, ನೆಕ್ಸ್ಟ್ ಓ, ನೆಕ್ಸ್ಟ್ ಪಿ, ಕ್ಯೂ, ಆರ್, ಎಸ್, ಟಿ. ಈಗ ಏನ್ ಮಾಡಬೇಕು? ಇಲ್ಲಿ ನಾನು ರೈಟ್ ಲಿಂಕ್ ಅನ್ನ ಯೂಸ್ ಮಾಡಿದ್ದೆ, ಇಲ್ಲಿ ಏನ್ ಮಾಡಬೇಕು? ನಾವು ಲೆಫ್ಟ್ ಲಿಂಕ್ ಅನ್ನ ಯೂಸ್ ಮಾಡಬೇಕು. ಸೊ ಲೆಫ್ಟ್ ಸೈಡ್ ಇಂದ ಬ್ಯಾಕ್ ಟ್ರ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡಬೇಕು. ನೋಡಿ ಇವಾಗ ಲೀಫ್ ನೋಡ್ಗಳು ಯಾವ್ಯಾವು? 1, 2, 3, 4 ಅದೇ 4 ಲೀಫ್ ನೋಡ್ಗಳು. ಸೊ ಟಿಗೆ ನೀವು ಲೆಫ್ಟ್ ಸೈಡ್ ಅಲ್ಲಿ ನೋಡಿದ್ರೆ ಲೆಫ್ಟ್ ಲಿಂಕ್ ಅನ್ನ ಯೂಸ್ ಮಾಡೋದಂತ ಯಾರು ಇಲ್ಲ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ.
ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಯಾರು ಇಲ್ಲ. ಸೊ ಅದಕ್ಕೋಸ್ಕರ ಏನು ಮಾಡಬೇಕು, ಡೈರೆಕ್ಟಾಗಿ ನಾವು ರೂಟ್ಗೆ ಕೊಡಬೇಕು. ಇಲ್ಲಿ ನೀವು ನೋಡಿದ್ರೆ ರೈಟ್ ಹ್ಯಾಂಡ್ ಸೈಡಲ್ಲಿ ಯಾರು ಇರಲಿಲ್ಲ, ಅದಕ್ಕೆ ರೂಟ್ಗೆ ಡೈರೆಕ್ಟಾಗಿ ಲಿಂಕನ್ನು ಕೊಟ್ಟೆ. ಇಲ್ಲಿ ಲೆಫ್ಟ್ ಸೈಡಲ್ಲಿ ಯಾರು ಇಲ್ಲ, ಅದಕ್ಕೆ ಲೆಫ್ಟ್ ಇಂದ ನಾನು ರೂಟ್ಗೆ ಡೈರೆಕ್ಟಾಗಿ ಲಿಂಕ್ ಕೊಟ್ಟಿದ್ದೀನಿ. ಇದು ರೈಟ್ ಇನ್ನು, ಇದು ಲೆಫ್ಟ್ ಇನ್ನು, ಗೊತ್ತಾಯ್ತಾ? ಎಸ್. ನೆಕ್ಸ್ಟ್ ಲೀಫ್ ನೋಡಿಗೋಣ, ನೀಟಾಗಿ ಅರ್ಥ ಆಗುತ್ತೆ ನೋಡಿ. ಕ್ಯೂ. ಸೊ ಕ್ಯೂವಿನ ಇಮ್ಯಾಜಿನರಿ ಲೈನನ್ನು ನೋಡಿದಾಗ ಲೆಫ್ಟ್ ಸೈಡಿಗೆ ಹೋದ್ರೆ ಅದರ ಪೇರೆಂಟ್ ಡೈರೆಕ್ಟಾಗಿ ಸಿಗುತ್ತೆ. ಸೊ ಡೈರೆಕ್ಟ್ ಆ ಪೇರೆಂಟ್ಗೆ ಕೊಡ್ಬೋದು. ನೆಕ್ಸ್ಟ್ ಇಲ್ಲಿ ಆರಿಗೆ ಬನ್ನಿ. ಸೊ ಆರಿನ ಇಮ್ಯಾಜಿನರಿ ಲೆಫ್ಟ್ ಅನ್ನು ನೋಡಿದ್ರೆ ಅದರ ಪೇರೆಂಟ್ ಸಿಗಲ್ಲ, ಒಂಥರ ಗ್ರ್ಯಾಂಡ್ ಪೇರೆಂಟ್ ಸಿಕ್ದಂಗೆ ಆಗುತ್ತೆ, ಅಂತಂದ್ರೆ ಎಂ ಸಿಗುತ್ತೆ. ನೆಕ್ಸ್ಟ್ ಎಸ್. ಸೊ ಎಸ್ಸಿನ ಲೆಫ್ಟ್ ಸೈಡಲ್ಲಿ ಡೈರೆಕ್ಟಾಗಿ ನಮಗೆ ಓ ಸಿಗ್ತಾ ಹೋಗುತ್ತೆ, ಗೊತ್ತಾಯ್ತಾ? ಇದರ ಉಲ್ಟಾ ಅಷ್ಟೇ. ಸೊ ನೋಡಿ ಇಲ್ಲಿ ಪೇರೆಂಟ್ ಗೊತ್ತು, ನೆಕ್ಸ್ಟ್ ಇಲ್ಲಿ ಪೇರೆಂಟ್ ಸಿಗ್ಲಿಲ್ಲ ಅಂತ ಗ್ರ್ಯಾಂಡ್ ಪೇರೆಂಟ್ ಗೊತ್ತು, ನೆಕ್ಸ್ಟ್ ಪೇರೆಂಟ್ ಹೋಯ್ತು, ನೆಕ್ಸ್ಟ್ ಯಾರು ಇಲ್ಲ ರೈಟ್ ಸೈಡಲ್ಲಿ ಅಂತ ರೂಟ್ ಹೋಯ್ತು. ಸೊ ಇದರ ಉಲ್ಟಾ ಅಷ್ಟೇ ನೋಡಿ. ಲೆಫ್ಟ್ ಅಲ್ಲಿ ಹೋಗ್ಬೇಕಾದ್ರೆ ಯಾರು ಸಿಗ್ಲಿಲ್ಲ ಅಂತಂದ್ರೆ ರೂಟ್ ಹೋಯ್ತು, ನೆಕ್ಸ್ಟ್ ಅದರ ಪೇರೆಂಟ್ ಹೋಯ್ತು, ಗ್ರ್ಯಾಂಡ್ ಪೇರೆಂಟ್ ಹೋಯ್ತು, ಪೇರೆಂಟ್ ಹೋಯ್ತು, ಇಷ್ಟೇ ಸಿಂಪಲ್. ಈಗ ಟೂ ವೇ ಥ್ರೆಡೆಡ್ ಬೈನರಿ ಟ್ರೀ ಅಂದ್ರೇನು ಹೆಸರಲ್ಲೇ ಗೊತ್ತಾಗಿರ್ಬೋದು. ಲೆಫ್ಟ್ ಇನ್ನು ಮತ್ತೆ ರೈಟ್ ಇನ್ನು ಎರಡನ್ನೂ ಕೂಡ ಮರ್ಜ್ ಮಾಡಿದ್ರೆ ನಮಗೆ ಟೂ ವೇ ಥ್ರೆಡೆಡ್ ಬೈನರಿ ಟ್ರೀ ಆಗುತ್ತೆ. ನೋಡಿ ಎಷ್ಟು ಈಸಿ ಇರೋದು ಅಲ್ವಾ? ಬೈನರಿ ಟ್ರೀ ಅನ್ನ ಬರ್ಕೊಂಡ್ಬಿಡ್ಬೇಕು. ನೆಕ್ಸ್ಟ್ ರೈಟ್ ಇನ್ನು ವೆರಿ ಸಿಂಪಲ್, ಲೆಫ್ಟ್ ಇನ್ನು ವೆರಿ ಸಿಂಪಲ್. ಇವರಿಬ್ಬರನ್ನು ಕೂಡ ಸೇರಿಸಿ ಒಂದೇ ಒಂದು ಡಯಾಗ್ರಾಮ್ ಅಲ್ಲಿ ಬರ್ಬಿಟ್ರೆ ಅಂದ್ರೆ ಒಂದೇ ಒಂದು ಬೈನರಿ ಟ್ರೀ ಅಲ್ಲಿ ಬರೆದ್ರೆ ಟೂ ವೇ ಥ್ರೆಡೆಡ್ ಬೈನರಿ ಟ್ರೀ ಆಗುತ್ತೆ. ಸೊ ಇದನ್ನ ಸ್ಕ್ರೀನ್ ಶಾಟ್ ತಕೊಳ್ಳಿ, ಅದಕ್ಕೆ ಹೋಗೋಣ ನಾವೀಗ. ಟೂ ವೇ ಥ್ರೆಡೆಡ್ ಬೈನರಿ ಟ್ರೀಗೆ ಬರಿತಾ ಹೋಗೋಣ. ಇವಾಗ ಫಸ್ಟ್ ಬೈನರಿ ಟ್ರೀಯನ್ನು ಬಿಡಿಸ್ಕೊಳ್ಳಿ. ಎಮ್, ನೆಕ್ಸ್ಟ್ ದಿಸ್ ಈಸ್ ಎನ್, ಓ, ಪಿ, ಕ್ಯೂ, ಆರ್, ಎಸ್, ಟಿ. ಓಕೆ. ಸೊ ಈಗ ಏನ್ ಮಾಡಬೇಕು, ಲೆಫ್ಟ್ ಇನ್ ಕೂಡ ಬರಿಬೇಕು, ರೈಟ್ ಇನ್ ಕೂಡ ಬರಿಬೇಕು. ಇದಕ್ಕೆ ಫಸ್ಟ್ ನಾವು ರೈಟ್ ಇನ್ ಅನ್ನ ಬರೆಯೋಣ. ಯಾವುದಕ್ಕೆ ಬರೆಯೋದು? ಎಲ್ಲದೂ ಕೂಡ ನಾವು ಕೇವಲ ಲೀಫ್ ನೋಡ್ಗಳಿಗೆ ಅಂದ್ರೆ 0 ಚೈಲ್ಡ್ ಇರುವಂತ ನೋಡ್ಗಳಿಗೆ ಮಾತ್ರ ಬರಿಬೇಕು. ಸೊ ಟಿ, ಕ್ಯೂ, ಆರ್, ಎಸ್ ಗೆ ಮಾತ್ರ ಬರೆಯೋಕ್ಕಾದು. ಸೊ ಟಿ ಒಂದು ಇಮ್ಯಾಜಿನರಿ ಲೈನು, ಅದರ ರೈಟ್ ಸೈಡ್ ಅಲ್ಲಿ ಏನಿದೆ ಡೈರೆಕ್ಟ್ ಆಗಿ ಅದರ ಪೇರೆಂಟ್ ಸಿಗುತ್ತೆ. ಸೊ ರೈಟ್ ಲಿಂಕ್ ಇಂದ ಅಲ್ಲಿಗೆ ಹೋಗುತ್ತೆ. ನೆಕ್ಸ್ಟ್ ಕ್ಯೂ. ಸೊ ಕ್ಯೂ ಇಂದ ಇಮ್ಯಾಜಿನರಿ ಲೈನ್ ಅನ್ನ ನೀವು ನೋಡಿದ್ರೆ ರೈಟ್ ಸೈಡ್ ಇಂದ ಹೋದಾಗ ಅದರ ಪೇರೆಂಟ್ ಹೋಗೋಕ್ಕಲ್ಲ, ಡೈರೆಕ್ಟ್ ಆಗಿ ಅದರ ಗ್ರ್ಯಾಂಡ್ ಪೇರೆಂಟ್ ಹೋಗ್ಬೋದು. ನೆಕ್ಸ್ಟ್ ಆರ್. ಸೊ ಅದರ ಪೇರೆಂಟ್ಗೆ ಡೈರೆಕ್ಟ್ ಆಗಿ ಹೋಗ್ಬೋದು. ಇಮ್ಯಾಜಿನರಿ ಲೈನ್ ಅನ್ನ ನೋಡಿದ್ರೆ ರೈಟ್ ಸೈಡ್ ಅಲ್ಲೇ ಇದೆ. ನೆಕ್ಸ್ಟ್ ಎಸ್ಸಿನ ಇಮ್ಯಾಜಿನರಿ ಲೈನ್ ಅನ್ನ ನೀವು ನೋಡಿದ್ರೆ ರೈಟ್ ಸೈಡ್ ಅಲ್ಲಿ ಯಾವುದೇ ನೋಡ್ಗಳೇ ಇಲ್ಲ. ಸೊ ಅದಕ್ಕೋಸ್ಕರ ಏನ್ ಮಾಡಬೇಕು, ಡೈರೆಕ್ಟ್ ಆಗಿ ಅದನ್ನ ರೂಟ್ ನೋಡ್ಗೆ ರೀಡೈರೆಕ್ಟ್ ಮಾಡಬೇಕು, ಗೊತ್ತಾಯ್ತಾ? ಸೊ ಇವಾಗ ಏನಾಯ್ತು, ರೈಟ್ ಇನ್ ಆಯ್ತು. ಲೆಫ್ಟ್ ಇನ್ ಬರೆಯೋಣ, ಸಿಂಪಲ್. ಇಮ್ಯಾಜಿನರಿ ಲೈನ್ ನ ಲೆಫ್ಟ್ ಸೈಡ್ ಅಲ್ಲಿ ಏನಾದ್ರೂ ಇದೆಯಾ? ಏನೂ ಇಲ್ಲ. ಸೊ ಅದಕ್ಕೋಸ್ಕರ ಏನ್ ಮಾಡಬೇಕು, ಡೈರೆಕ್ಟ್ ಆಗಿ ರೂಟ್ ನೋಡ್ಗೆ ಲಿಂಕ್ ಅನ್ನ ಕೊಡ್ಬೇಕು. ನೆಕ್ಸ್ಟ್ ಕ್ಯೂ. ಸೊ ಕ್ಯೂ ಇನ್ ಲೆಫ್ಟ್ ಸೈಡ್ ಅಲ್ಲಿ ನೋಡಿ, ಇಲ್ಲಿ ರೂಟ್ ವ್ಯಾಲ್ಯೂ ಇದೆಯಾ ಅಂತಂದ್ರೆ ಅದರ ಪೇರೆಂಟ್ ಇದೆಯಾ? ಎಸ್, ಅದಕ್ಕೆ ಕೊಡೋಣ. ನೆಕ್ಸ್ಟ್ ಆರಿನ ಲೆಫ್ಟ್ ಸೈಡ್ ಅಲ್ಲಿ ಏನಿದೆ, ಲೆಫ್ಟ್ ಸೈಡ್ ಅಲ್ಲಿ ಅದರ ಪೇರೆಂಟ್ ಇಲ್ಲ ನೋಡಿ, ಪೇರೆಂಟ್ ರೈಟ್ ಸೈಡ್ ಅಲ್ಲಿ ಇತ್ತು, ಲೆಫ್ಟ್ ಸೈಡ್ ಅಲ್ಲಿ ಇಲ್ಲ. ಸೊ ಅದಕ್ಕೋಸ್ಕರ ಅದರ ಗ್ರ್ಯಾಂಡ್ ಪೇರೆಂಟ್ ಎಮ್ಗೆ ಕೊಡಬಹುದು. ನೆಕ್ಸ್ಟ್ ಎಸ್. ಎಸ್ಸಿನ ಲೆಫ್ಟ್ ಸೈಡ್ ಅಲ್ಲಿ ಅದರ ಪೇರೆಂಟ್ ಇದೆಯಾ? ಎಸ್ ಇದೆ. ಸೊ ಅದಕ್ಕೆ ಓ ಅನ್ನ ಕೊಡಬಹುದು. ನೋಡಿ ಇಲ್ಲಿ ಲೆಫ್ಟ್ ಇನ್ ಮತ್ತೆ ರೈಟ್ ಇನ್ ಎರಡನ್ನೂ ಕೂಡ ಸೇರಿಸಿ ಬರೆಯೋದನ್ನ ಏನಂತ ಕರಿತೀವಿ ನಾವು? ಟೂ ವೇ ಥ್ರೆಡೆಡ್ ಬೈನರಿ ಟ್ರೀ ಅಂತ ಕರಿತೀವಿ. ಸೊ ಈ ಇಮ್ಯಾಜಿನರಿ ಲೈನ್ ಏನು ಬರೆಯುವಂತ ಅವಶ್ಯಕತೆ ಇಲ್ಲ, ಸರಿನಾ? ಬರೆಯೋದಕ್ಕೆ ಏನು ಹೋಗ್ಬೇಡಿ, ಸುಮ್ಮನೆ ನಾನು ರೆಫರೆನ್ಸಿಗೆ ಹೇಳ್ತಾ ಹೋಗಿದ್ದಷ್ಟೇ. ಸೊ ಫಸ್ಟ್ ಒನ್ ವೇ ಥ್ರೆಡೆಡ್ ಬೈನರಿ ಟ್ರೀ ಅಲ್ಲಿ ಎಲ್ ಟೈಪು ಮತ್ತೆ ಟೂ ವೇ ಥ್ರೆಡೆಡ್ ಬೈನರಿ ಟ್ರೀ ಅನ್ನ ಬರೆದ್ರೆ ನಿಮಗೆ ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ಒಂದ್ 2-3 ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತಾ ಹೋಗಿ, ಅವಾಗ ಕ್ಲಿಯರ್ ಆಗುತ್ತೆ ಕಾನ್ಸೆಪ್ಟ್. ಉಳಿದಿರುವಂತಹ DSA ಅಲ್ಗಾರಿದಮ್, ಉಳಿದಿರುವಂತಹ DSA ಕಾನ್ಸೆಪ್ಟ್ಸ್ ಎಲ್ಲಾ ಪ್ರಾಬ್ಲಮ್ಸ್ ಅನ್ನು ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್, ಮಾಡಲ್ ಕ್ವಶನ್ ಪೇಪರ್ ಎಲ್ಲದನ್ನು ಕೂಡ ಆಲ್ರೆಡಿ ಅಪ್ಲೋಡ್ ಕೂಡ ಮಾಡಿದ್ದೀನಿ. ಸೊ ಅವೆಲ್ಲವೂ ಕೂಡ ನಿಮಗೆ ಪ್ಲೇ ಲಿಸ್ಟ್ ಅಲ್ಲಿ ಸಿಗ್ತವೆ. ಪ್ಲೇ ಲಿಸ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡಬಹುದು. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.